ಅವರೇನು ಪೀಠಾಧಿಕಾರಿಯಾಗಿ 10 ವರ್ಷ ಆದಂಥ ಸಂದರ್ಭದಲ್ಲಿ ಅದರ ಸವಿನೆನಪಿಗಾಗಿ ಸಮಾಜಕ್ಕೆ ಏನಾದರೂ ಒಂದು ನಾನು ಕೊಡುಗೆ ಕೊಡಬೇಕು ಅಂತ ಹೇಳಿ ಪುಷ್ಪಗಿರಿಯಲ್ಲಿ ಒಂದು ಮಹಿಳಾ ಸಬಲೀಕರಣಕ್ಕೆ ಪಣ ತೊಟ್ಟಿದ್ದು ನಮ್ಮ ಗುರು, ರಾಜ್ಯದಲ್ಲೇ ಪ್ರಥಮ. ಅಂತ ಒಂದು ಗುರಿಯನ್ನು ನಮ್ಮ ಪೂಜ್ಯರು ಹೊಂದಿದ್ದಾರೆ. ದಯವಿಟ್ಟು ಅವರ ಆಶೋತ್ತರಗಳಿಗೆ ಯಾವತ್ತೂ ಕೂಡ ಧಕ್ಕೆ ಬರದಂತೆ ಕೆಲಸವನ್ನು ಮಾಡಿ. ನಮ್ಮ ಪೂಜ್ಯರು ಹೇಳ್ತಾ ಇದ್ರು, ನಾವು ಹಾಲಪ್ಪ ಆಗಲಿ ಚಂದನ ಆಗಲಿ ಬರ್ತಾರೆ ಅಂತ ಹೇಳಿ. ನಾವು ನಮ್ಮ ಪೂಜ್ಯರ ಭಕ್ತಿಯ ಮೇಲೆ ಬರ್ತಾ ಇದ್ದೀವಿ ಹೊರತು ನಮಗೇನಿದಿಲ್ಲ. ನಾನು ಬೇಕಾದ್ರೆ ಇನ್ನೂ 2 ಕಾರ್ಯಕ್ರಮ ಆಗಲಿ ನನ್ನ ಬಿಡುವ ಈಗಲೇ ನಾನು ನ್ಯೂಸ್ ಮುಗಿಸ್ತೇನೆ. ಪೂಜ್ಯರಿಗೆ ಹಾಕಿದ್ದೀನಿ, ಎಳೆಬಿಡ್ನರಿಗೆ ಹಾಕ್ಲಿ ಅಂತೇಳಿ. ನಮ್ಮ ಕೆಲಸ ಏನಿದೆ ನಾವು ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಇದು ಎಲ್ಲಿ ತನಕ ಇರ್ತಿತ್ತು ಅಲ್ಲಿ ತನಕ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ 1 ರೂಪಾಯಿ ಕೂಡ ನಾವು ಅಪೇಕ್ಷಿಸಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ನಮ್ಮ ಪೂಜ್ಯರ ದಯೆ ನಮ್ಮ ಮೇಲೆ ಇರೋದ್ರಿಂದ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಪೂಜ್ಯರು ಒಳ್ಳೆ ಮಾತುಗಳನ್ನು ಆಡಿದ್ರೆ ಅವರಿಗೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಶರಣಾರ್ಥಿಯನ್ನು ಅರ್ಪಣೆ ಮಾಡೋಣ. ಈಗ ಆರ್ಥಿಕ ನೆರವನ್ನು ಕೊಡೋಣ. ಈಗ ಸಾಮೂಹಿಕವಾಗಿ ಒಂದು ಫೋಟೋ ಬೇಕು ಪೇಪರ್ಗೆ, ದಯವಿಟ್ಟು ಇಲ್ಲೇ ಬೆಳಕು ಅಲ್ಲಿ ಬರಲ್ಲ. ಅದರಿಂದ ಈಗ ದಯಮಾಡಿ ಆಮೇಲೆ ಒಂದು ಅಭಿನಂದನೆ ಮಾಡಿರುತ್ತೆ. ಈಗ ಅಲ್ಲಿ ಬಂದರೆ ಎಲ್ಲರೂ ಸಾಲಾಗ್ನೇ. ಒಂದು ನಿಮಿಷ ಏನಾರ ಕೇಳೋದಿದೆಯೇನೋ? ವಿಶೇಷವಾಗಿ ನಮ್ಮ ಕುಮಾರಣ್ಣ ಮತ್ತು ರುದ್ರೇಶ್ ಅವರಿದ್ದಾರೆ.